ನೋಡ್ರಪ್ಪ ನಮ್ಮ ಅಮ್ಮನ ಕೈ ಕೊಡ್ತಿದ್ವಿ ಜೆಟ್ಟೆಲ್ಲ ತಗೊಂಡೋಗೋಕ್ಕೆ. ನಾನು ಹೇಳಿದ ಮಾತು ಕೇಳಲ್ವ? ಇಂಜಿನಿಯರ್ಗಳಿಗೆ ಇಲ್ದಿರೋ ಕಲೆ ಅಂತದ್ದು ಏನೈತೆ ಅಜ್ಜಿ? ಇಂಜಿನಿಯರಿಂಗ್ ಓದಿ ಏನು ಬೇಕಾದ್ರೂ ಮಾಡ್ತೀವಿ ನಾವು. ದಟ್ಸ್ ದ ಪವರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನೋಡಿ ಗುರು, ಅಡಿಕೆಗೆ ಏನು ಐಡಿಯಾ ಅಲ್ವಾ? ಫುಲ್ಲು ಅಡಿಕೆ ನೆಡಬೇಕಾದ್ರೇ ಈ ಥರ ಎಲ್ಲ ಬಗ್ಗಿಸ್ಬಿಟ್ಟು ಆಟೋಮೆಟಿಕ್ಕಾಗಿ ನೀರು ಮಾಡಿಸಿದ್ರೆ ಹಿಂಗೆ ಬರೀ ಮೋಟ್ರ್ ಆನ್ ಮಾಡಿ ಗೇಟ್ ಒಲ್ ತಿರುಗಿಸೋದು ಅಷ್ಟೇ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಡಿಕೆಗೆ ಈ ಥರ ಎಲ್ಲ ಭಾಳ ಈಸಿ. ನಮ್ಮಜ್ಜಿ ಬೈತೈತೆ. ಏನು ಕುಯ್ಕೋ ಇದ್ದಾರೆ ಕದ್ದು? ಕುಯ್ಕೋ ಇದ್ದಾರಾ? ಮತ್ತು ಎಂಥ ಜನ ಇರ್ಬೇಕು ನೋಡು, ಹೇಳ್ದಂಗೆ ಕುಯ್ಕೋ ಇದ್ದಾರಲ್ಲ ಬಡ್ಡೆ ಹತ್ತರ. ಬೆವ್ರ ನೀರು ಇಳಿಸ್ತಾನೆ ತಡಿ ಸಿಗ್ಲಿ ಅವರು. ಫಸ್ಟ್ ಜೆಟ್ ಜಾಯ್ನ್ ಬ್ರೋ. ಹೊಡಿಲ ಟೈಮು 4:15 ಆಗ್ತೈತೆ. ಬೆಳಗಿನ ಜಾವ ನಾವು ನೀರು ಬಿಡಕ್ಕೆ ಹೋಗ್ತಿದ್ವಿ. ನಮ್ಮ ಪಾರ್ಟ್ನರ್ ಬಂದವ್ರೆ, ಮನೋಜವರು. ನೋಡ್ಕೊಬಿಟ್ರಪ್ಪ ಯಾರ್ಯಾರು ವಾಯನಾಡು ಚಿಕ್ಕಮಂಗ್ಳೂರು ಟ್ರಿಪ್ ಹೋಗೋಣ ಅಂತಿದ್ದೀರಿ. ಇಟ್ಟಿಂದ ನೋಡ್ಲಿ ವ್ಯೂ. ಕೆರೆ ದಡ ದಡ ಕೆರೆ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತಲ ಇಲ್ಬೇಕು. ಯಾರ್ಯಾರು ಈ ವಿಡಿಯೋಗೆ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಹಳೆ ಕಾಲದ ಸಿಸ್ಟಮು. ಯಾವ ಥರ ಅಂದರೆ ಹಿಂಗೆ ಮಳೆ ಕೊಡ್ತಾರೆ, ಹಿಂಗೆಲ್ಲ ಬಿಚ್ಚಿಬಿಟ್ಟು ಜಡ್ ಜೋಡ್ಸೋದು ಈ ಥರ. ಸಣ್ಣ ನೋಡ್ಲಿದ್ದ ಕೆಲಸ ಮಾಡೋಕ್ಕಾರೆ ಬೇಜಾರು ಅನಿಸೋದು. ಇವಾಗ ಎಲ್ಲೋ ಯಾವುದೋ ಊರಲ್ಲಿ ಜೀವನ ಮಾಡ್ತಾಯಿದ್ದರು, ಕೆಲಸ ಮಾಡೋಕ್ಕೆ ಇಲ್ಲಿಗೆ ಬಂದಾಗ ಖುಷಿ ಅನಿಸುತ್ತೆ. ಕರೆಕ್ಟಪ್ಪ, ಅಷ್ಟೇ ಜೀವನ, ಏನು ಮಾಡೋಂಗಿಲ್ಲ. ಈ ಥರ ಬಿಚ್ಚಿ ಹಿಂಗಿಟ್ಟು ಒಂದು ಕಡೆಯಿಂದ ಬಿಚ್ಕೆ ಹೋಗೋದು. ಸೊ ಒಂದು ಕಡೆಯಿಂದ ಬಿಚ್ಕೊಂಡು ಹೋಗಿ ಮತ್ತೆ ಒಂದು ಕಡೆಯಿಂದ ಎಲ್ಲನೂ ಒಟ್ಟೊಟ್ಟಿಗೆ ಸಾಲ್ವಾಗಿ ಜೋಡಿಸ್ಕೊಂಡು ಎಗ್ಲ ಮೇಲೆ ಒತ್ಕೊಂಡು ಇನ್ನೊಂದು ಹೊಲಕ್ಕೆ ತಗೊಂಡೋಗಿ ಜೋಡಿಸ್ತಾ ಇರೋದು ಬೈ, ಅಷ್ಟೇ ಕೆಲಸ. ಮತ್ತು ಜೋಡಿಸಾದ್ಮೇಲೆ ಹೊಡಿತಿದ್ದಾವ ಇಲ್ವಾ ಅಂತ ಒಂದ್ಸತಿ ನೀಟಾಗಿ ಚೆಕ್ ಮಾಡಬೇಕು. ಕಡ್ಕೊಂಡಿದ್ರೆ ಬಿಡಿಸೋದು. ಏನಾದರೂ ಹುಳಗಿಳ ಏನಾದರೂ ಸಿಗಾಕೊಂಡು ಕಡ್ಕೊಂಡಿರ್ತಾವಲ್ಲ ಅವನು ಬಿಡಿಸೋದು, ಸಿಗಾಕೊಂಡಿದ್ರೆ. ಇಲ್ಲಾಂದರೆ ಚಕ್ 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 ಅಂತ ಹೊಡಿತಾ ಇರ್ತಾವೆ ಅಷ್ಟೇ. ಇದು ನೋಡಿ, ಇದು ಕ್ರಾಸ್ ಬ್ಯಾಂಡ್. ಇದು ನಮ್ಮ ವರ್ಷಕ್ಕೆ ಎಮ್ಗೆ ಚಿಳ್ಳಿಗೆ ಇದು ಪಕ್ಕ ಗೊತ್ತಿರುತ್ತೆ ಏನು ಅಂತ ಕ್ರಾಸ್ ಬ್ಯಾಂಡ್. ಏಕೆಂದರೆ ಒಂದೆಲ್ಲ ವಕ್ರಾಗಿ ಇರೋದಲ್ಲ, ಪಕ್ಕ ಅವನಿಗೆ ಗೊತ್ತಿರುತ್ತೆ ಕ್ರಾಸ್ ಬ್ಯಾಂಡ್ ಅಂದರೆ ಏನು ಅಂತ. ಹಲೋ ಚಿಳ್ಳೆ, ಏನಂತೀರ? ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನ ನೀನು ಕೇಳಬಾರ್ದು, ದೊಡ್ಡ ತಪ್ಪು. ಕ್ರಾಸ್ ಬ್ಯಾಂಡ್ ಹಮಾರ ಚಿಳ್ಳೆ ಕಾ ಕ್ರಾಸ್ ಬ್ಯಾಂಡ್ ಹೈ ಭಾई, पूरा का पूरा. ಅಯ್ಯೋ ಕಡ್ಕೊಂಡ ಬಾ ನನ್ನ ಮಗ. ನೋಡಿಲ್ಲ ನೀಟಾಗಿ ಎಲ್ಲ ಒಂದೊಂದು ಹೊಡೆದೆ ಅಲ್ಲಿ ಜೆಟ್ಟು ನೋಡಿ ಬೈ. ಈ ಥರ ಎಲ್ಲ ಜೆಟ್ಟು ಇಚ್ಚಾದ್ಮೇಲೆ ಎಲ್ಲ ಹಿಂಗೆ ಒಂದಕ್ಕೆ ಹಾಕ್ಕೊಂಡು ಈ ಥರ ಹಿಂಗೆ ಜೋಡಿಸ್ಕೊಂಡು ಇನ್ನೊಂದು ಹೊಲಕ್ಕೆ ತಗೊಂಡೋಗೋದು. ಹೆಂಗೈತೆ ಐಡಿಯಾ ಅಲ್ವಾ? ಅವಾಗಿನ ಕಾಲದಲ್ಲಿ ಐಡಿಯಾ ಮಾಡೋರೆ. ಊರುಗಳೆಲ್ಲ ಅಷ್ಟೇ ಗುರು. ಒಂದು ಹೊಲದಲ್ಲಿ ಒಂದು ಹೊಲದಲ್ಲಿ ಇದ್ದಿದ್ದು ಪೈಪ್ ಇನ್ನೊಂದು ಹೊಲದ್ದು ಹೊತ್ಕೊ ಹೋಗ್ತಾರೆ, ಕೂಗಾಡ್ತಾರೆ, ಒಂದು ವಾರ ಸುಮ್ಮನಾಗ್ತಾರೆ ಅಷ್ಟೇ. ಮತ್ತು ನೆನಪಾದಾಗೆಲ್ಲ ಬೈತಾ ಇರ್ತಾರೆ, ಕೂಗಾಡ್ತಿರ್ತಾರೆ ಅಷ್ಟೇ. ಪೈಪ್ ಕಟ್ಟಬೇಕು ಗುರು, ಕಟ್ಟು ಒಂದೇ ಸಲ ಎಲ್ಲ ಪೈಪ್ಗಳನ್ನ ಒತ್ಕೊಂಡು ಹೋಗ್ಬಿಡ್ಬೇಕು. ಅದಕ್ಕೆ ಒಂದೇ ಸಲ ಒತ್ಕೊಂಡು ಹೋಗ್ತೀವಿ ಬೈ ನಾವು. 2, 4, 6 ಪೈಪ್ ಇದಾವೆ ಅಷ್ಟೇ ಬೈ. ನಡಿಯಮ್ಮ, ಆ 6 ಪೈಪ್ ಒತ್ಕೋಗೋಕ್ಕಾಗಲ್ವ? ನೀನೊಂದು ಅಜ್ಜಿ ಎಂತೆಂಥದ್ದನ್ನ ಒತ್ಕೊಯ್ದು ಅಂತ. ಇಲ್ಲಿ ಒಂದು ಕಟ್ಟಾಕಿ, ನೆಕ್ಸ್ಟು ಇಲ್ಲಿ ಒಂದು ಕಟ್ಟಾಕಿ ಗಂಟಾಕ್ಬೇಕು ಅಷ್ಟೇ. ಈಗ ಪೈಪ್ನ ಕಟ್ಬಿಟ್ಟು ಅವಲಕ್ಕೆ ಎತ್ಕೋಗಿ ಇಳಿಸಿ ಆಮೇಲೆ ತೋರಿಸ್ತೀನಿ ಹೆಂಗೆ ಜೆಟ್ ಜೋಡಿಸೋದು ಅಂತ. ಓಕೆ. ಸೊ ನಾವೀಗ ಹೋಗ್ತಾಯಿದ್ದೀವಿ ಪಕ್ಕದ ಹೊಲಕ್ಕೆ. ಇನ್ನೊಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಪೈಪ್ ಹೊತ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಭರತ್ ಬಿ ಎಲ್ ಅವರು, ಅಂದರೆ ನಮ್ಮ ಬ್ರದರು, ನನ್ನ ಮಗ ಹಾಲಿಗಿಡ್ಡೆ ಹಾಕ್ಬಿಟ್ಟು ಮಾರನೇ ದಿನವೇ ಮಂಗಳೂರಿಗೆ ಅವ್ರ ಹುಡುಗರ ಜೊತೆ ಟ್ರಿಪ್ ಹೋಗ್ಬಿಟ್ಟವು. ನಾನು ಎಂಥ ನನ್ನ ಮಗ. ನಾವು ಬೆಂಗಳೂರಿಂದ ಬಂದು ಇಲ್ಲಿ ಜೆಟ್ ಜೋಡಿಸ್ಬೇಕಂತೆ. ನಮಗೆ ಕೆಲಸ ವಹಿಸೋಗಿದ್ದಾನೆ. ಸೊ ಅದಕ್ಕೋಸ್ಕರ ಪೈಪ್ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಗುರು ಬಂದು ಅಂತಿಂತು ಸಿದ್ಧೇಂಕಟ್ಟಿಗೆ ಬಂದು ಈ ಹೊಲಕ್ಕೆ ಜೋಡಿಸ್ಬೇಕು ಈಗ ಜೆಟ್ಟು. ಆ ಹೊಲದಿಂದ ತೊಗೊಂಬಂದು ಈ ಹೊಲ ಸಿದ್ಧೇನಕಟ್ಟೆ, ಆ ಹೊಲ ಐನೂಲ. ಆವಾಗಿನ ಕಾಲದಲ್ಲಿ ಹೆಂಗೆ ಇಟ್ಟಾರಲ್ವ ಹೆಸರುಗಳು ಹೊಲಗಳಿಗೆ
ಅವಾಗಿನ ಕಾಲದಲ್ಲಿ ಹೆಂಗೆ ಹೆಸರಿಟ್ಟಿರಲ್ವ ನಜಿ ಸಿದ್ದಯ್ಯನ ಕಟ್ಟೆ ಅಂತ ಐನೋಲ ಅಂತೆ ಒಳ್ಳೆ ತಾತಂದಿರ ಹೆಸರನ್ನೆಲ್ಲ ಹೊಲಗಳಿಗೆ ಇಟ್ಬಿಟ್ಟವ್ರೆ. ದಟ್ಸ್ ಅ ಸ್ಪೆಷಲ್ ಬ್ರೂ. ಹಳ್ಳಿಗಳಲ್ಲಿ ಬಾರೆವಲ್ಲ ಅಂತೆ, ಗದ್ದೆ ಅಂತೆ, ಐನೋಲ, ಸಿದ್ದಯ್ಯನ ಕಟ್ಟೆ, ಆಮೇಲೆ ಹಾದಿಪಟ್ಟೆ, ಆಮೇಲೆ ಅಷ್ಟೇ ನೆನಪಿರೋದು ನನಗೆ ಸದ್ಯಕ್ಕೆ. ನೋಡ್ರಪ್ಪ ನಮ್ಮ ಅಮ್ಮನ ಕೈ ಕೊಡ್ತಿದ್ವಿ ಜೆಟ್ಟೆಲ್ಲ ತಗೊಂಡೋಗೋಕ್ಕೆ. ನಮ್ಮಮ್ಮ ಜೆಟ್ ಪೈಪ್ಗಳು ಹೊತ್ಕೋಗೋರಿ ಅಂತ ಕೂಗಾಡ್ತಾ ಇದ್ದರು. ಇಲ್ಲಿ ಕೂಗಾಡಿದ್ರೆ ಏನು ಪ್ರಯತ್ನ? ಹಳೆ ಕಾಲದ ರಾತ್ರಿ ಏನೇ ಅಂದರು ಹಂಗೆ ಅಲ್ವ, ಸುಮ್ಮನೆ ಕೂಗಾಡ್ತಾರೆ. ಈ ಜೆಟ್ ಬೇಡ ತಡಿ, ಬೇರೆ ತತ್ತೀನಿ ತಗೋಬತ್ತೀನಿ ತಡಿ, ಅವನ್ನೆಲ್ಲ ಗೊತ್ತಿಲ್ಲದಂಗೆ ಎತ್ತಿಡ್ತೀನಿ. ಹೆಂಗೆ ಕಂಡುಬಿಡ್ತಾವೆ ಆಲಿಗಡ್ಡೆಗಳು? ಓ, ಈಗ ನೀನು ಒಲೆ ಎಲ್ಲ ಅಡ್ಡಾಡ್ಕೊಂಡು ಅದು ನಂಬ್ಕೊಕ್ಕಂಗೆ ಒಣಗೋತವ. ಅಯ್ಯೋ ಇಲ್ಲಿ ನೋಡಿ ಹೆಂಗೆ ಐತು ಬೋದ. ನೀನು ಹೇಳ್ಬೇಕವ ನಿನ್ನ ಮಗನಿಗೆ, ನೀನು ಹೇಳ್ಬೇಕು ನೀನು ನೀಟಾಗಿ, ಮುದ್ದು ಮಾಡಿ ಹೇಳ್ಬೇಕು ನೀಟಾಗಿ. ನಾನು ಹೇಳಿದ ಮಾತು ಕೇಳಲ್ವ? ನಾನು ಹೇಳಿದ ಮಾತು ಕೇಳ್ದಲ್ಲೇ ಮಾಡ್ತಿಲ್ವೇರಮ್ಮ ನಾನು. ಏನೋ ಒಂದು 4 ಕಾಸು ದುಡಿತಿಲ್ವ ನಾನು ಇನ್ನೂ. ಇಂಜಿನಿಯರಿಂಗ್ ಮಾಡಿ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಮಾಡಿರಿ ಏನಮ್ಮ. ಇಂಜಿನಿಯರ್ಗಳಿಗೆ ಇಲ್ದಿರೋ ಕಲೆ ಅಂಥದ್ದು ಏನೈತೆ ಏನು ಅಜ್ಜಿ? ಇಂಜಿನಿಯರಿಂಗ್ ಓದಿ ಏನು ಬೇಕಾದ್ರೂ ಮಾಡ್ತೀವಿ ನಾವು. ದಟ್ಸ್ ದ ಪವರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನೀನು ಇಂಜಿನಿಯರ್ ಹುಡುಗ್ರಿಗೆ ಭಯಬೇಡ ಕಣಮ್ಮ ನೀನು. ನೋಡ್ಬಿಡು ನಮ್ಮಮ್ಮ ಇಂಜಿನಿಯರಿಂಗ್ ಓದಿರೋದ್ರ ಮೇಲೆ ಕೆಲಸ ಮಾಡ್ತಿಲ್ಲ ಅಂತ ಬೈತೈತೆ ನನಗೆ. ಏನೋ ಹುಡುಗ ಚೆನ್ನಾಗಿ ಮಾಡ್ತಾವನು, ಏನೋ 4 ಕಾಸು ದುಡಿತಾನೆ ಅಂತ ಖುಷಿ ಪಡ್ತಿಲ್ಲ. ಬೇರೆ ಡಿಪಾರ್ಟ್ಮೆಂಟಲ್ಲೇ ಇಂಜಿನಿಯರಿಂಗ್ ಮೇಲೆ ಕೆಲಸ ಮಾಡ್ತೈತೆ. ದಿಸ್ ಈಸ್ ನಾಟ್ ಫೇರ್ ಮೈ ಡಿಯರ್ ಮಾಮ್. ಈ ಪೈಪು ಶಡ್ತ್ಕೊಬಿಟ್ಟೈತೆ ಹಂಗೆ ಗಟ್ಟಿಗೆ. ಎಷ್ಟು ಬೆಂಡ್ ಮಾಡ್ರು ಬೆಂಡೆ ಆಗ್ತಿಲ್ಲ ಅವನ ಅಜ್ಜಿ ನೋಡಿ. ಈ ಪೈಪು ಶಡ್ತ್ಕೊಬಿಟ್ಟೈತೆ ಹಂಗೆ ಗಟ್ಟಿಗೆ. ಸೊ ದಿಸ್ ಈಸ್ ದ ಮೇನ್ ಕೀ ಬೈ. ಇದಿಲ್ದಲೇ ಜೆಟ್ ಹೊಡೆಯೋಕ್ಕೆ ಆಗಲ್ಲ. ಇದನ್ನು ಈ ಥರ ಲಾಕ್ ಮಾಡಬೇಕು. ಲಾಕ್ ಕುಯ್ಯನ್ ತಡಿ ಗುರುವೆ, ನೋಡಿ ಗುರುವೆ, ಈ ಥರ ಇದನ್ನು ಲಾಕ್ ಮಾಡಬೇಕು. ಈ ಥರ ಸೈಕಾಗಿ ಸಾಕಾ? ಲೆಟ್ ಜಾಯಿನ್ ದಿಸ್ ಟು ದಿಸ್ ಬ್ರೋ. ಮೇಲ್ ಟು ಫಿಮೇಲ್ ಜಾಯಿನ್ ಮಾಡೋದು ನೋಡ್ರಿ. ಹರ್ಷ ಅವ್ರು ಈ ಥರ ಜಾಯಿನ್ ಮಾಡೋದು, ಮೇಲ್ ಟು ಫಿಮೇಲ್. ಬೈ ಒಂದು ಇಟ್ಕೊಂಡು ಹೋಗಿ ಪೈಪ್ನ ಪೈಪ್ ಹಿಡ್ಕೋಗ್ತೀವಿ ಬೈ. ಅಲ್ಲಿಂದ ಇಲ್ಲಿಗೆ ಪೈಪ್ ಹಿಡ್ಕೊಂಡು ಹೋಗಿ ಜಾಯಿನ್ ಮಾಡೋದು. ನೋಡಿ ಮತ್ತೆ ಯಾರು ಹೇಳ್ದೆ ಕೇಳ್ದಲ್ಲೇ ಕುಯ್ಕೊಂಡು ತಿಂದಾರಲ್ಲ, ಎಂಥಾರು ಜನರು ಇರ್ಬೇಕು ಅವ್ರು ಕತ್ ಕುಯ್ತಾರಲ್ಲ. ಅಯ್ಯೋ ನೋಡು, ಅಯ್ಯೋ ನಮ್ಮಜ್ಜಿ ಬೈತೈತೆ. ಏನು ಕುಯ್ಕೆ ಇದ್ದಾರೆ ಕದ್ದು? ಕುಯ್ಕೆ ಹೋಯ್ತಾರ ಮತ್ತೆ ಎಂಥ ಜನರು ಇರ್ಬೇಕು ನೋಡು. ಹೇಳ್ದಂಗೆ ಕುಯ್ಕೆ ಹೋಯ್ತಾರಲ್ಲ ಬಡ್ಡೆ ಹತ್ತಾರ. ಸಿಗ್ಲಿ ತಡಿ, ಊರ್ ಮುಂದೆ ಅವ್ರಿಗೆ ಮಾಡೋಣ ಅಲ್ವಾ? ಬೆವ್ರ ನೀರು ಇಳ್ಸನ್ ತಡಿ, ಸಿಗ್ಲಿ ಅವರು ಊರ್ ಮುಂದೆ. ಕುಯ್ಕೊಡು ತಗೊಂಡೋಗಣ. ಧನುಷ್ ಕೇಳ್ತಾ ಇರ್ತಾನೆ, ನಮ್ಮ ಅಜ್ಜಿ ಏನಾರು ಕೊಡ್ಕಳ್ಸುತ್ತೆ ಊರಿಗೆ ಹೋದ್ರೆ ಅಂತ. ಹಾಂ ಕುಯ್ಕೊಡು ತಗೊಂಡೋಗ್ತೀನಿ ನಾನು. ಸೋಮವಾರ ಬೆಳಿಗ್ಗೆ ಹೋಗ್ತೀನಿ ಜೋಡ್ಸೋದು ಗುರುವೆ. ಫಸ್ಟ್ ಜೆಟ್ ಜಾಯಿನ್ ಬ್ರೋ. 3 ಜೆಟ್ಟು ಸಾಲಿಲ್ಲ, ಇನ್ನೂ 3 ಜೆಟ್ ತರ್ಬೇಕು ಗುರುವೆ. ಅಮ್ಮ ಇನ್ನೂ 2 ಪೈಪ್ ತರ್ಬೇಕು. ನಡಿ 3 ಜೆಟ್ಟು ಆ ಕಡೆಗೆ 3 ಇನ್ನೂ ಆಗ್ತಾವೆ ಚೆನ್ನಾಗಿ. ಸಾಲ್ತಾವೆ ನಡಿ ಗುರು. ನೋಡ್ಗುರು ಇಷ್ಟೇ ಅಪ್ಪ ಅಜ್ಜಿ, ಇಷ್ಟೊಂದು ಈಸಿ ಇರೋ ಕೆಲಸನ ನಮ್ಮನೆ ಜೋಡಿಸ್ಬೇಕು ಹಂಗೆ ಹಿಂಗೆ ಅಂತ ಕೂಗಾಡ್ತಾನೆ ನಾನು ಮಗ. ಸನ್ಸೆಟ್ ಟೈಮು, ಒಳ್ಳೆ ವೆದರು. ಇಷ್ಟಪಟ್ಟು ಮಾಡ್ಬೇಕು ಯಾವುದೇ ಕೆಲಸ ಆದರೂ. ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸನೂ ತಿಗ ಉರ್ಸಲ್ಲ, ಬೇಜಾರಾಗಲ್ಲ, ಏನಿಲ್ಲ. ಅಕಸ್ಮಾತ್ ನಾವು ತಿಗ ಉರಿತೈತೆ ಕೆಲಸ ಮಾಡ್ಕೊಂಡ್ರೆ ಅದು ಇಷ್ಟ ಆಗ್ತಿಲ್ಲ ಅಂತ ಅರ್ಥ. ಅವೇನಮ್ಮ ನಮ್ಮನೆ ಇಷ್ಟು ಕೆಲಸ ಮಾಡೋಕ್ಕೆ ಇಷ್ಟು ಕೆಲಸ ಮಾಡೋಕ್ಕೆ ಅದಕ್ಕೊಬ್ಬ ಕೈ ಆಳು, ಜೊತೆ ಆಳು, ಅವ್ರಿಗೆ ಬೇರೆ ಕಾಸಿಗೆ ಎಣ್ಣೆ, ಇನ್ನೂ ದೊಡ್ಡ ಬಿಸಿ. ಪವರ್ಫುಲ್ ಮೈ ಮಾಮ್. ಈ ಥರ ಇರ್ಬೇಕು ಹಿಂಗೆ. ಈ ಕಡೆಗೊಂದು ಈ ಕಡೆಗೊಂದು ಅಳ್ಳಾಡ್ದಂಗೆ ಎಂಟೇ ಇರ್ಬೇಕು. ಆ ಕಡೆ ಈ ಕಡೆ ಜೆಟ್ಗಳಿಗೆ ತಳ್ಕೊಂಬಳ್ಕೊ ಆಡ್ತವೆ ಅಂತ ಪ್ರೆಸರಾಗಿ ಹೊಡಿಬೇಕಾದ್ರೆ ಉಲ್ಟಿಕೊಂಡೇ ಬಿಡ್ತಾವೆ ಟೊಬ್ಬುಕ್ಕೂ.
ಫೈನಲಿ ಗುರು ಜೆಟ್ಟೆಲ್ಲ ಜೋಡಿಸಾಯಿತು. ಜೆಟ್ ಜೋಡಿಸಿ ಇವಾಗ ಹೋಗ್ತೀವಿ ಮನೆ ಹತ್ರ. ಸೊ ಬೆಳಗ್ಗೆ ತೋರಿಸ್ತೀನಿ, ಬೆಳಗ್ಗೆ 4 ಗಂಟೆಗೆ ಕರೆಂಟ್ ಬರುತ್ತೆ. ಆಟೋ ಸ್ಟಾರ್ಟ್ರ್ ಆನ್ ಮಾಡಿರ್ತೀನಿ, ಕರೆಂಟು ಆಟೋಮೆಟಿಕ್ಕಾಗಿ ಆನ್ ಆಗಿ ಮೋಟ್ರ್ ಆನ್ ಆಗಿ ಜೆಟ್ ಹೊಡಿತಿರುತ್ತೆ. ಒಂದು 6-6:30 ಹಂಗೆ ಬಂದು ಇಲ್ಲಿಂದ ಅಲ್ಲಿವರೆಗೂ ಜೆಟ್ ಸಕ್ಕದಾಗಿ ಕಾಣುತ್ತೆ. ಮಾರ್ನಿಂಗ್ ಟೈಮಲ್ಲಿ ತೋರಿಸ್ತೀನಿ, ನೋಡ್ಕೊಂಬಿಟ್ರೆ ಒಂದು ವ್ಯೂ ಸನ್ಸೆಟ್ಟು ಸೈಕಾಗೈತೆ ಮಾತ್ರ. ಗೇಟ್ ವಾಲ್ ಆನ್ ಕರ್ರೆ ಮೇಕ ಕೇಳಿಕ ಆಯ್ತಾಯಿತು. ಅಪರಾಧಿನ ಆಯ್ತಲ್ಲ, ಉಲ್ಟಾ ತಿರುಗಿಸ್ತಿದ್ದೀನಿ. ಗೇಟ್ ವಾಲೇ ಬರೋದು ಬೈ. ನಮ್ಮ ಹಳ್ಳಿ ಕಡೆ ರಾಜ್ ಮರ್ಯಾದೆ ಅಂದರೆ ಈ ಥರ ಪೇಟೆ ಸುತ್ಕೊಂಡು ಓಡಾಡಬೇಕು, ಅದೇ ರಾಜ್ ಗಂಭೀರ. ಹೆಂಗೈತೆ ಗುರು, ಸೈಕಾಗೈತಲ್ಲ. ಈ ಥರ ಪೇಟೆ ಸುತ್ಕೊಂಡು ಕೆಲಸ ಮಾಡೋಕೆ ಹಳ್ಳಿ ಕಡೆ ಒಂಥರ ರಾಜ್ ಗಂಭೀರ್ಯ ಗುರು. ಇದೆಲ್ಲ ಹಳ್ಳಿ ಐಕ್ಲದು ಏನು ಸಗದ ಕಾಣಿಸ್ತಿದ್ದೀನಲ್ಲ. ಹೀರೋ ಕಣ ನೀನು, ಹೀರೋ ನೀನು. ಅವನ ಅಜ್ಜಿ ರಾಜನ ಕಾಳಿ ಎತ್ಕೊಂಡಿದ್ದು ಮಕ್ಕಳಲ್ಲಿ ಸೂರ್ಯ ಬೆಳಕಿಗೆ ಅದಕ್ಕೆ. ಇದು ನೋಡಿ ಗುರು ಹೆಂಗೈತೆ ಚಾನಲ್ ದಾಟ ದೂರಲ್ಲಿ ಅವನ ಅಜ್ಜಿ. ಇದ್ರೊಳಗಡೆ ಚಿರ್ತು ಬರ್ತಿದ್ರೆ ಏನು ಎತ್ತ ಅಂತಲೇ ಗೊತ್ತೇ ಆಗಲ್ಲ, ಹಂಗೈತಿತ್ತು ಒಳಗಡೆ. ಹಂಗೆ ಅವನ ಅಜ್ಜಿನ ಬಡಿಯ. ಇದೆಲ್ಲ ಚಾನಲ್ ಮಳೆ ಬಂದಾಗ ಸರಿಯಾಗಿ ನೀರು ಬರ್ತಿಲ್ಲ ನಮ್ಮ ಹತ್ರ. ಒಂದೊಂದು ಸಲ ಹೆದರಿಕಾತೆ ಊರಲ್ಲೆಲ್ಲ ಎದುರಿಸ್ತಾರೆ ಗುರು. ಚಿರತೆ ಐತೆ, ಹುಲಿ ಬಂದೈತೆ ಅಂತ, ಅವಾಗ ಒಂದೊಂದು ಸತಿ ಹೆದರಿಕಾತೆ. ಈ ಥರ ಏನೋ ಕ್ಯಾಮ್ರಾಮನ್ ನೆವರ್ ಡೈಸ್ ಅಂತ ಬರೆದು ಗೊತ್ತಾ, ಡೈಲಾಗ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಹೋಗ್ತಿದ್ದೀನಿ. ಚಿರತೆ ಪರತೆ ಬಂದರೆ ಹಾಯ್ ಅಂತ ಹೇಳಿ ಅಂತ. ಏನಂತೀರ ಅಲ್ವಾ? ನೋಡಿ ಗುರು, ಅಡಿಕೆಗೆ ಏನು ಐಡಿಯಾ ಅಲ್ವಾ? ಫುಲ್ಲು ಅಡಿಕೆ ನೆಡಬೇಕಾದ್ರಲ್ಲೇ ಈ ಥರ ಎಲ್ಲ ಬಗ್ಗಿಸ್ಬಿಟ್ಟು ಆಟೋಮೆಟಿಕ್ಕಾಗಿ ನೀರು ಮಾಡಿಸಿದ್ರೆ ಹಿಂಗೆ ಬರೀ ಮೋಟ್ರ್ ಆನ್ ಮಾಡಿ ಗೇಟ್ ಒಲ್ ತಿರುಗಿಸೋದು ಅಷ್ಟೇ. ನೀರು ಹಾಯ್ಸಂಗಿಲ್ಲ, ಬಂದು ನಿಂತ್ಕೊಳಂಗಿಲ್ಲ, ಏನಿಲ್ಲ. ಮಾತ್ರ ಖರ್ಚಾಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಡಿಕೆಗೆ ಈ ಥರ ಎಲ್ಲ ಭಾಳ ಈಸಿ. ಇದ್ರೊಳಗಡೆ ಎಲ್ಲ ನೋಡಿ ಆರಾಮಾಗಿ ಅದ್ರ ಪಾಡಿಗೆ ಅದು ಕರೆಕ್ಟಾಗಿ ಆ ಗೆಡ್ಡೆಗೆ ನೀರು ಹೋಗ್ತಾ ಇರ್ತವೆ. ನೋಡಿ ಸಕ್ಕದಾಗಿ ಕಾಣಿಸ್ತು ಮಾತ್ರ. ಕೆಲಸನೇ ಈಸಿ, ಬಟ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ. ಏನು ಮಾಡೋಂಗಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಮಾಡಲೇಬೇಕು. ಚೆನ್ನಾಗಿ ಬೆಳಿಬೇಕು ಅಡಿಕೆ ಅಂದರೆ. ನೋಡಿ ಸಕ್ಕದಾಗಿ ಬಂದವು ಅಡಿಕೆ ಗುರು. ನೋಡ್ಗುರು, ಈ ಥರ ಮಾಡೋದ್ರಿಂದ ಅಡಿಕೆ ಮರಗಳಿಗೆ ನೋಡಿ ಚಿಕ್ಕದ್ರಿಂದನೇ ಈ ಥರ ಮಾಡಿದರೆ ಅದೊಂದು ನಲ್ಲಿ ಥರ ಆಟೋಮೆಟಿಕ್ಕಾಗಿ ಹೋಗ್ತಾನೆ ಇರುತ್ತೆ. ನಮಗೆ ಬಂದು ನೋಡಿದಾಗಲೂ ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ಎಷ್ಟು ಅಂತ. ಅವಾಗ ಗೇಟ್ ವಾಲ್ ಆರಾಮಾಗಿ ಆಫ್ ಮಾಡ್ಬೋದು. ಇದೊಂಥರ ಈಸಿ ಕೆಲಸ, ಬಟ್ ಆದರೆ ಸ್ವಲ್ಪ ಖರ್ಚು ಮಾಡಬೇಕಾಗುತ್ತೆ ಅಷ್ಟೇ. ಇದೆಲ್ಲ ನೋಡಿ ಒನ್ ಟೈಮ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ರೆ ನೋಡಿ ಆರಾಮಾಗಿ ನೋಡು ಎಷ್ಟು ಈಸಿಯಾಗಿ ಅದು ಗೆಡ್ಡೆಗೆ ನೀರು ಹೋಗುತ್ತೆ. ಅದು ಎಷ್ಟು ಬೇಕಷ್ಟು ಕುಡ್ಕೊಳುತ್ತೆ. ಈ ಥರ ಅಡಿಕೆಣುತ್ತೆ. ಈ ಥರ ಏನಾದರೂ ನೀರು ಜಾಸ್ತಿ ಆಯಿತು ಅಂದ್ರೆ ಅದಕ್ಕೆ. ಸೊ ನಮ್ಮ ಮೋಟ್ರ್ ಹತ್ರ ಇದೊಂಚೂರು ಏನೋ ಹೊಡೆದೋಗ್ಬಿಟ್ಟೈತೆ. ನಾನು ನಮ್ಮ ಧನುಷು ಹೋಗ್ತಾ ಇದ್ದೀವಿ ಇದನ್ನು ಸರಿ ಮಾಡ್ಕೊಂಬರಕ್ಕೆ. ಗೌರವ್ ಗೊತ್ತಾನಂತ ಈ ಕಡೆಗೆ ಬರಲ್ಲ. ಹಾಂ ನೀನು ಕೊಟ್ಟಿದ್ದಲ್ಲ ಇದಕ್ಕೆ ಏನು ಅದೇ ಮಾಡಿದ್ದಲ್ಲ ಏನು ಧನುಷ್ ಲಾಗ್ ಮಾಡಿದ್ದಲ್ಲ. ಹಾಂ ಅದಕ್ಕೆ ಹೌದು ಸೀರೆ ಕೊಟ್ಟಿದ್ದೆ. ನೀನಾ? ಎಲ್ಲಿ ಹೋಗ್ತಿದ್ದೀವಿ ಈಗ ನಾವು ಮಗ? ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಹೊಲ. ಏನಕ್ಕೆ? ಅದೇ ಇದಕ್ಕೆ ಅದೇನೋ ಪೈಪ್ ಜೋಡ್ಸಕ್ಕ ಲೀಕ್ ಆಗ್ತೈತಲ್ಲ, ಅದು ಟೈಟ್ ಮಾಡ್ಕೊ ಬರಂಬ. ನೀನು ಹೊಡೆಯ ಮಾರ ಒಂದು ಸ್ವಲ್ಪ ಹೊತ್ತು ಹೊಡಿತೀಯಾ? ಹೊಡಿವಾ ಹೊಡಿಲ ಇದ್ದವ ಎಲ್ಲಿ ಲೇಟ್ ಆಗುತ್ತೆ. ನಾನು ನಮ್ಮ ಗೌರವ್ ಹೋಗ್ತಾಯಿದ್ದೀವಿ ಗುರು. ಅಲ್ಲೊಂಚೂರು ಪೈಪ್ ಲೀಕೇಜ್ ಇತ್ತು ಥ್ರೆಡ್ಡಲ್ಲಿ. ಆ ಥ್ರೆಡ್ಡಿಗೆ ಹೊಸ ಕ್ಯಾಪ್ ಹಾಕ್ಬರೋಣ ಅಂತ ನಾನು ನಮ್ಮ ಗೌರವ್ ಹೋಗ್ತಾಯಿದ್ದೀವಿ. ಹಲೋ ಗಾಯ್ಸ್, ನಾನು ನಮ್ಮ ಪವನ್ ಅಣ್ಣ ಹೋಗ್ತಿದ್ದೀವಿ. ಅದೇ ಇದಕ್ಕೆ ಥ್ರೆಡ್ ಹಾಕ್ಬಿಡೋಕ್ಕೆ ಅದು ಲೀಕ್ ಆಗುತ್ತೆ ಅಂತ ಗಾಯ್ಸ್. ಅಣ್ಣ ಇವಾಗಲಿಂದನೇ ಫುಲ್ ಪ್ರಿಪೇರು ಲಾಗಿಂಗಿಗೆಲ್ಲ. ಸಂಜೆ ಟೈಮಲ್ಲಿ ಸಖತ್ತಾಗಿ ಹೋಗ್ತಾಯಿದ್ದೀವಿ ನಾವು. ಅಲ್ಲಿ ಕೊಯ್ತೈತೆ, ನಾವೀಗ ಲಾಗ್ ಮಾಡಕ್ಕೆ ಹೋಗ್ತಾಯಿದ್ದೀವಿ ಗಾಯ್ಸ್. ಸಂಜೆ ಟೈಮಲ್ಲಿ ಊರಲ್ಲಿ ಸೈಕಲಲ್ಲಿ ಹೋಗೋಕೆ ಮಜಾ. ಊರಲ್ಲಿ ಏನೇ ಮಾಡಿದ್ರು ಮಜಾನೇ ಗುರು ಅಷ್ಟೇ. ಒಂದು ಸೈಕಲ್ ನಿಲ್ಲಿಸಿ ಹೋಗ್ತಾ ಇದ್ದೀವಿ. ಹಾಂ ಬಿದ್ದೋಯ್ತೆ ಅಲ್ಲೇ ಇಲ್ವಾ? ಆದರೆ ಅಲ್ಲಿ ಅದ್ರ ಹಿಂದೆ ಐತೆ ಆಡ್ ಮಾಡೋದು. ಹಾವಿರುತ್ತೆ ಗುರು, ಇಲ್ಲಿ ಹಾವಿರುತ್ತೆ ಅಂತ ಹೇಳ್ತಾರೆ. ಆಟೋ ಸ್ಟಾರ್ಟ್ ಆನ್ ಮಾಡಿವು.
ನಡ್ರಿ ಅದೊಂದು ಥ್ರೆಡ್ ಹಾಕ ನಡಿ ಗುರು ಅದೊಂದು ಥ್ರೆಡ್ ಹಾಕ ನಡಿ ಗುರು. ಎಲ್ಲಿ ಹೇಳು? ಅಲ್ಲಿ ಬಾ ಹಾಕಕ್ಕೆ ಬರುತ್ತೆ ನಿಂಗೆ ತಾ ಮತ್ತೆ ಇನ್ನೇನು ಬರುತ್ತಲ್ಲ ಅದಕ್ಕೆ ಕಳ ನಿನಗೆ ಬರುತ್ತೆ ಅಂತ ಬಂದಲ್ಲ ಲೋ ಅಲ್ಲಿ ಹಾಕೋದು. ಹಾಕು ನೀಟಾಗಿ ಕರೆಕ್ಟಾಗಿ ಹಾಕ್ಬೇಕು ಥ್ರೆಡ್ಡು ರಾಂಗ್ ಥ್ರೆಡ್ ಕೂರಿಸ್ದಂಗೆ. ಒಲೆ ಅತಿ ಹಾಕೋಣ ಎಲ್ಲಿ ಹಿಡ್ಕ ತೋರಿಸ್ತೀನಿ. ನೋಡಿ ಗಾಯ್ಸ್, ನಮ್ಮಣ್ಣ ಇದಾಗ್ತಾವ್ರೆ ಥ್ರೆಡ್. ಏನಾಗ್ತಿದೆ? ಥ್ರೆಡ್ ಕುತ್ಕೊಂತಿಲ್ಲ ಗುರು. ಯಾಕ್ರು? ಹಾಂ ಕುತ್ಕೊಂತ ಗುರು. ಹಾಂ ಕರೆಕ್ಟ್ ಆಯ್ತಾ ಗುರು? ಹಾಂ ನೋಡು ಗುರು ಕರೆಕ್ಟ್ ಆಯ್ತಾ? ಹಿಂಗೆ ಕರೆಕ್ಟ್ ಐತೆ. ಕರೆಕ್ಟ್ ಆಗ್ದವ್ರು ಆಮೇಲೆ ನಮ್ಮ ಅಮ್ಮ ನಿನಗೆ ಬೈಯೋದು. ನಾನು ಭರತನಿಗೆ ಹೇಳ್ತೀನಿ ಗೌರವನಿಗೆ ಗುರು ಹೇಳಿದ್ದು ಅಂತ ಅವಾಗ. ಹಾಂ ನಂಗೆ ಮಾಡೋದು ನಂಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ. ನಂಗೆ ಗೊತ್ತಿಲ್ಲ ಗುರು ಅದು ಹೆಂಗೆ ಅಂತ. ಅದು ಗುರು ಕೊಡ್ಗುರು. ಹಾಂ ಮತ್ತೆ ಹೇಳ ಗುರು ಕೆಲಸ ಆಯ್ತಾರೆ ಈಗೇನು? ಕೆಲಸ ಆಯ್ತು ಗುರು. ಹಾಂ ಈಗ ಬರೀ ಒಳ್ಳೆದೇ ಹೊಲ್ಟೆ ಲಾಗು ಮಾಡೋದೆ. ಯಾರ್ಯಾರು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗುರು. ಎಲ್ಲ ಕೆಲಸ ಇವತ್ತಿನ ಮುಗೀತು. ನಾವು ನಮ್ಮ ಅಚ್ಚನು ಬೆಳಗ್ಗೆ ಜೆಟ್ಟೆ ಹೆಂಗೆ ಹೊಡಿತೀವಿ ಅಂತ ತೋರಿಸ್ತೀನಿ. ಬೆಳಗ್ಗೆ ಜೆಟ್ ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಬೆಳಗ್ಗೆ. ಸೊ ಅಲ್ಲಿವರೆಗೂ ಗುಡ್ ಬೈ. ಗುಡ್ ಬೈ ಟಾಟಾ. ಗುರು ಈಗ ಟೈಮು 4:15 ಆಗ್ತೈತೆ. ಬೆಳಗಿನ ಜಾವ ನಾವು ನೀರು ಬಿಡಕ್ಕೆ ಹೋಗ್ತಿದ್ವಿ. ನಮ್ಮ ಪಾರ್ಟ್ನರ್ ಬಂದವ್ರೆ ಮನೋಜವರು. ಗುರು ನಿನ್ನೆ ಜೆಟ್ ಜೋಡಿಸಿತ್ತಲ್ಲ ಆ ಜೆಟ್ ಹೊಡಿತಿದ್ದಾವೆ ಇಲ್ವಾ ಅಂತ ಬೆಳಗಿನ ಜಾವ 4:15 ಎದ್ದು ಹೋಗ್ತಿದ್ವಿ ನೋಡ್ಕೆ. ಅಯ್ಯಪ್ಪ ಕಮ್ಮಿ ಚಳಿ ಆಗ್ತಿಲ್ಲ. ನಮ್ಮ ಪಾರ್ಟ್ನರ್ ಬಂದರೆ ಮನೋಜವರು ಬೆಕ್ಕು ಹೊಡ್ದೈತೆ. ಮನೋಜನ್ ಮಗ ತೋರಿಸ್ತೀವಿ. ಅಣ್ಣ ಫುಲ್ ದುಡಿಬೇಕು ಬೆಳಗ್ಗೆ ಇನ್ನು ನೈಟ್ ಎಲ್ಲ ಫುಲ್ಲು ಬಾಡಿಗೆ ಹೊಡೆಯಕ್ಕೆ ಹೋಗಿ ಇವಾಗ ಜಸ್ಟ್ ಬಂದಿದ್ದ. ಹೆಂಗೆ ನಮ್ಮ ಕೊಂಡಿ ಕಂಡ ಕರೆಕ್ಟಾಗಿ 4 ಗಂಟೆ ರೀಲ್ಸ್ ಕಳ್ಸವನೆ. ನಾನು ಕರೆಕ್ಟಾಗಿ ಕರೆಂಟ್ ಬಂದಿರೋದು 4 ಗಂಟೆಗೆ. ಕರೆಕ್ಟಾಗಿ ನೋಡ್ಬಿಟ್ಟು ನಾವು ಹೆಂಗೆ ಸಿಗಾಕೊಂಬಿಟ್ಟೆ. ಇಲ್ಲ ಅಂತಿದ್ದೀರಿ ಒಬ್ಬ ಹೋಗ್ಬೇಕಾಯ್ತು ಈ ಕತ್ಲೆಯಲ್ಲಿ. ಫುಲ್ಲು ಕತ್ಲೆ ಗುರು. ನನಗೆ ಏನಾದರೂ ಮಿಸ್ ಆಗಿ ರೀಲ್ಸ್ ಬಂದಿರಲಿಲ್ಲ ಅಂತಿದ್ರೆ ಒಬ್ಬನೇ ಹೆದರಿಕೊಂಡು ಹೋಗ್ಬೇಕಾಯ್ತು ಇಷ್ಟು ದೂರಕ್ಕೆ. ಆದರೂ ಭಾಳ ಕಷ್ಟಗಳು. ನಮ್ಮ ಒಂದು ಕಾಲದಲ್ಲಿ ನಮ್ಮ ಅಪ್ಪಾಜಿಯರೆಲ್ಲ ನೈಟ್ ನೀರು ಬಿಡಕ್ಕೆ ಹೋಗೋರಲ್ಲ. ಇವಾಗ ಅನ್ಸುತ್ತೆ ಎಲ್ಲ ಎಷ್ಟು ಕಷ್ಟ ಏನು ಅಂತ. ಸುಮ್ಮನೆ ನಾವು ಬೆಚ್ಚಗೆ ಮಂಕಣವ್ರು. ನಮ್ಮ ಅಪ್ಪಾಜಿಯರು ನೀರು ಬಿಟ್ಟು ಬಂದು ಬೆಳಗ್ಗೆ ಚಳಿ ಅಂತೆಲ್ಲ ಅನ್ನೋರು. ನಾವು ಬಡ್ಡಿ ಮಕ್ಕಳು ಆಹಾ ದೇವ್ರ ಹಂಗೆ ಹೊಡಿತಿದ್ದೇವೆ. ತಡೆ ಒಂಚೂರು ನೋಡ್ಬಿಡ್ತೀನಿ. ಹೊಡಿತಿದ್ದ ಗುರು ದೇವ್ರ ಹಂಗೆ ಹೊಡಿತಿದ್ದೇವೆ. ಮಸ್ತು ರೇ ಮಸ್ತು. 4:15 ಜಾವದಲ್ಲಿ ಹೊಡಿತಿದ್ದಾವೆ ಜೆಟ್ ಎಲ್ಲ ಹೊಡಿತಿದ್ದಾವೆ. ಸೂಪರ್. ಬೆಳಗ್ಗೆ 7 ಗಂಟೆಗೆ ಇಲ್ಲಿವರೆಗೂ ಹೊಡಿತಿದ್ದು ಗುರು. ಫುಲ್ ಬದದಿಂದ ಈ ಕಡೆ ಕತ್ತಡಿ ದೂರ ಹೊಡಿತಿದ್ದಾವೆ. ಎಲ್ಲ ಜೆಟ್ಟು ಹೊಡಿತಿದ್ದಾವೆ. ಸೊ ನಾವು ಮಾಡಿರೋ ಕೆಲಸ 100% ಪರ್ಫೆಕ್ಟ್ ಆಗಿದೆ ಗುರು. ಸಖತ್ತಾಗಿ ಸಕ್ಸಸ್ಫುಲ್ಲು. ಚೆನ್ನಾಗಿ ಹೊಡಿತಿದ್ದಾವೆ ಎಲ್ಲ ಜೆಟ್ಟು. ಮತ್ತು ಬೆಳಗ್ಗೆ ಒಂದು 7 ಗಂಟೆಗೆ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಕಡೆಗೆ ಜೆಟ್ ಜೋಡಿಸ್ತೀವಿ ಅಷ್ಟೇ. ಫಿನಿಶ್. ದಿಸ್ ಈಸ್ ದ ಫಾರ್ಮರ್ ವರ್ಕ್ ಬ್ರೋ. ಇಷ್ಟಪಟ್ಟು ಮಾಡಿದ್ರೆ ಈಸಿ, ಫುಲ್ ಡೆಡ್ ಈಸಿ. ಬಟ್ ಹಂಗೆ ಬೆಳೆ ಬರೋವರೆಗೂ ಮಕ್ಕಳು ಥರ ಬೆಳೆ ನೋಡ್ಕೋಬೇಕು ಅಷ್ಟೇ. ಹೊಡಿತಿದೆ ಎಲ್ಲ ಹೊಡಿತಿದೆ. ನೋಡ್ಗುರು ಬೆಳಗಿನ ಜಾವ 4:15 ಬಂದ್ಬಿಟ್ಟು ಈ ಥರ ಎಲ್ಲ ನೋಡಬೇಕು. ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಹೇಳೋದು ಬಡ್ಡಿ ಮಕ್ಕಳ ಕರೆಂಟ್ನ ಹಗ್ಲೊತ್ತು ಕೊಡಿ, ನೈಟ್ ಹೊತ್ಕೋದ್ರೆ ಕಷ್ಟ ಆಗುತ್ತೆ ರೈತರಿಗೆ ಅಂತ ಹೇಳೋದು. ಅದಕ್ಕೆ ಏನು ನೋಡಿ ಈ ಥರ 4:15 ಎದ್ದು ಬರಬೇಕು. ನೋಡ್ಬೋದು ಎಷ್ಟು ಸಕ್ಕದಾಗ ಕಾಣ್ತೈತೆ ನೋಡಿ ನೈಟಲ್ಲಿ ಎಲ್ಲ ಜೆಟ್ ಹೊಡಿತಿರೋದು. ಸೂಪರ್ ವ್ಯೂ ನೋಡ್ಕೊಬಿಟ್ರಪ್ಪ. ಯಾರ್ಯಾರು ವಾಯನಾಡು ಚಿಕ್ಕಮಂಗ್ಳೂರು ಟ್ರಿಪ್ ಹೋಗೋಣ ಅಂತಿದ್ದೀರಿ ಇಲ್ಲಿಂದ ನೋಡಲಿ ವ್ಯೂ. ಥ್ಯಾಂಕ್ಸ್ ಮನೋಜ್. ಥ್ಯಾಂಕ್ಸ್.
ಲವ್ ಯು. ಬಾಯ್ ಬಾಯ್, ಗುಡ್ ನೈಟ್. ಎಲ್ಲ ಸಕ್ಕದ ಜೆಟ್ಟು ನಾವು ಜೋಡಿಸಿದ್ದೆಲ್ಲ ಸೂಪರ್ ಹೊಡಿತಿದ್ದಾವೆ ಹುಡುಗರು. ನಾವು ಮೂರು ಹೆಂಗೆ ಕಾಣುತ್ತೆ ಬೆಳಗಿನ ಜಾವ 4:40. ಹೋಗಿ ಸುಮ್ಮನೆ ಮನಿಕಬಿಡೋದು ಅಷ್ಟೇ, ಈಗ ಬೆಚ್ಚಿಗೆ 2 ರಗ್ ಗೋಚ್ಕೊಂಡು. ಸೊ ಗುಡ್ ಬಾಯ್. ಗ್ರೂವ್ ಆ ಸೈಡಿಗೆ ಜೋಡಿಸಿದ ಜೆಟ್ ಎಲ್ಲ ಆರಾಮಾಗಿ ಹೊಡೆದಿದ್ದವು ಚೆನ್ನಾಗಿ. ಸೊ ಎತ್ತಿ ಇನ್ನೊಂದು ಸೈಡಿಗೆ ಜೆಟ್ ಜೋಡಿಸಿದ್ದೀನಿ. ಈಗ ಈ ಸೈಡು ಜೆಟ್ ಹೊಡೆಯುತ್ತೆ. ಈಗ ಫುಲ್ಲು ಹೊಲ ಕವರ್ ಆಗುತ್ತೆ, ಚೆನ್ನಾಗಿ ನೆಂದವೆಲ್ಲ ಹೊಲ ಎಲ್ಲ. ಅದು ಬೇಡ, ಅದೇ ಲೈನ್ ಕಣೆ, ಅದೇ ಕೆರೆ ದಡ, ಅದೇ ಲೈನ್ ಐತಲ್ಲ ಅಲ್ಲೇ. ರೆಡಿನಾ? ಆಮೇಲೆ ರೂಲ್ಸ್ ಮೇಲೆ ರೂಲ್ಸ್, ಔಟ್ ಆದ್ಮೇಲೆ ಹೋಗ್ಬೇಕು, ಮತ್ತೆ ಚಾನ್ಸ್ ಕೇಳಂಗಿಲ್ಲ. ರೆಡಿನಾ? ಕೆರೆ ದಡ, ಕೆರೆ ದಡ, ದಡ. ಅದಚ್ಚೋ. ಹಾಂ, ಕೆರೆ ದಡ, ಕೆರೆ ಕೆರೆ. ಹೋದ ಅಣ್ಣ ಹೋದ. ಹಾಂ, ಕೆರೆ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈತಲ್ಲ ಇಲ್ಬೇಕು. ಗುರುವೇ, ನಮ್ಮಮ್ಮ ಒಂದೆರಡು ರಾಗಿ ಮತ್ತು ಅಕ್ಕಿ ಮಿಲ್ ಮಾಡಿಸೋದಿತ್ತು ಅಂತೂ. ನಮ್ಮ ವೀಕೆಂಡ್ನ ಮಿಲ್ಲಿಗೆ ಬಂದ್ಬಿಟ್ಟು ಮಿಲ್ಲಲ್ಲಿ ಎಂಡ್ ಮಾಡ್ತಾಯಿದ್ವಿ ನಮ್ಮ ಸಂಜು ಬಾಯಿ ಬಂದವ್ರ ಜೊತೆಗೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಪ್ಪ, ಈ ಥರ ನಮ್ಮೂರಲ್ಲಿ ಮಿಲ್ ಇರೋದು. ಇದು ಅಕ್ಕಿದು, ಇದು ಖಾರ ಪುಡಿ, ಸಾಂಬಾರು ಪುಡಿ, ಆ ಕಡೆದು ರಾಗಿ.